ನಮಸ್ಕಾರ ಸ್ನೇಹಿತರೆ, ನಾನು ಪುನೀತ್ ಕುಂಬಾರ್. ಮೊದಲನೇದಾಗಿ ನಿಮ್ಮೆಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಯಾಕೆಂದರೆ ನನ್ನ ಭಾವನೆಯನ್ನು ನನ್ನ ಯೂಟ್ಯೂಬ್ ಚಾನಲನ್ನು ನೀವೆಲ್ಲರೂ ತುಂಬಾ ಪ್ರೋತ್ಸಾಹಿಸ್ತಾ ಇದ್ದೀರಾ. ಸೊ ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಮುಂದೆನೂ ಕೂಡ ಇರಲಿ. ನಿಮ್ಮೆಲ್ರಿಗೂ ನಾನು ಆಭಾರಿಯಾಗಿರ್ತೇನೆ. ಆದರೆ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನು ಅಂದರೆ, ಇತ್ತೀಚೆಗೆ ನಾನು ಒಂದು ಕೇಳಿಕೊಂಡಂತಹ ಪ್ರಶ್ನೆ ಏನು ಅಂದರೆ, ಕನ್ನಡನ ಎಷ್ಟರ ಮಟ್ಟಿಗೆ ನಾವು ಬೆಳೆಸ್ತಾ ಇದ್ದೀವಿ ಅಥವಾ ಉಳಿಸ್ತಾ ಇದ್ದೀವಿ? ಈ ಪ್ರಶ್ನೆನ ಪ್ರತಿಯೊಬ್ಬರು ಒಂದ್ಸಲಿ ಕೇಳ್ಕೊಳ್ಳಿ. ನಾವು ಕನ್ನಡನ ಉಳಿಸ್ತಿದೀವ, ಬೆಳೆಸ್ತಿದೀವ ಅಂತ. ಬೆಳೆಸೋದು ಸೆಕೆಂಡ್ರಿ, ಇಲ್ಲಿ ಉಳಿಸೋದು ಇವತ್ತಿನ ಒಂದು ಪ್ರಶ್ನೆಯಾಗಿ ಉಳ್ಕೊಂಡ್ಬಿಟ್ಟಿದೆ. ಕನ್ನಡನ ನಾವು ಬಳಸಲೇ ಇಲ್ಲ ಅಂತಂದರೆ ಬೆಳೆಸೋದಕ್ಕೆ ಹೆಂಗಾಗತ್ತೆ? ಇವತ್ತು ನನ್ನ ಸ್ನೇಹಿತರು ನಾವು ಸಿಕ್ಕಿದಾಗ ಕೆಲವೊಂದೊಂದ್ಸಲಿ ನಾವು ಮಾತಾಡಬೇಕಾದ್ರೆ ಹೀಗೆ, ಇದು ಕಾಮನ್, ನೀವೆಲ್ಲರೂ ಕೂಡ ಅಕ್ನಾಲೇಜ್ ಮಾಡ್ತೀರಾ. ನಾನು ಹಲವಾರು ನನ್ನ ಈ ವಿಡಿಯೋನಲ್ಲಿ ಇಂಗ್ಲೀಷನ್ನು ಬಳಸಿರ್ಬೋದು. ಆದರೆ ರೀಸನ್ ಇಷ್ಟೇ, ನಾನು ಆ್ಯಕ್ಚುಲಿ ಕನ್ನಡ ಮೀಡಿಯಮಲ್ಲೇ ಓದಿದ್ದು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಡೂರು ಅನ್ನೋ ತಾಲೂಕು, ಉಡುಗೆರೆ ಅನ್ನೋ ಒಂದು ಗ್ರಾಮದಲ್ಲಿ ಏನೋ ನನ್ನ ಹೈಸ್ಕೂಲು ವಿದ್ಯಾಭ್ಯಾಸ ಮಾಡಿ, ನಂತರ ಕಾಲೇಜು, ಹಾಗೆ ನಾನು ಖಾಸಗಿ ಸಂಸ್ಥೆಗೆ ಸೇರಿಕೊಂಡಾಗ ಡೆಲ್ಲಿನಲ್ಲಿ ಒಂದು 15 ವರ್ಷ ಅಲ್ಲ, ನಾನು 2-3 ವರ್ಷ ನಾನಿದ್ದೆ. ಹಿಂದಿ ಬರ್ತಾ ಇರಲಿಲ್ಲ. ಹೋದಾಗ ಹಿಂದಿ ಕಲ್ತ್ಕೊಂಡೆ. ಸೊ ಖುಷಿ ಇದೆ, 4-5 ಭಾಷೆ ನಾನು ಮಾತಾಡ್ತೀನಿ. ಆದರೆ ಕನ್ನಡ ನನ್ನ ಮಾತೃಭಾಷೆ. ಕರ್ನಾಟಕದಲ್ಲಿ ಹುಟ್ಟಿದಂಥ ಹುಡುಗ, ಕನ್ನಡ ಮೀಡಿಯಮು ಗೌರ್ಮೆಂಟ್ ಸ್ಕೂಲ್ನಲ್ಲಿ ಓದಂಥ ಹುಡುಗ, ಸೊ ಕಾವೇರಿ ನೀರು ಕುಡಿದಂತಹ ಹುಡುಗ. ಸೊ ನಮ್ಮ ತಂದೆ ತಾಯಿ ಕೂಡ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿ ಕಷ್ಟಪಟ್ಟು ಓದಿಸಿದ್ರು. ಸೊ ಇದೆಲ್ಲ ಜರ್ನಿನ ನೋಡಿದಾಗ, ಅದರಲ್ಲೂ ಎಸ್ಪೆಷಲಿ ನಾವು ಸ್ಲೇಟು ಬಳಪ, ನಾನು 90s ಕಿಡ್ ಅಂತಾರಲ್ಲ, ಸೊ ಐ ಆಮ್ ನೋ ಮೋರ್ ಕಿಡ್ನ, ಬಟ್ ಸ್ಲೇಟು ಬಳಪ ಹಿಡ್ಕೊಂಡು ನಮ್ಮ ಒಂದು ಅಭ್ಯಾಸನ ಶುರು ಮಾಡಿದಂತಹ ಮಿಲೇನಿಯಲ್ಸ್ ಕ್ಯಾಟಗರಿನಲ್ಲಿ ಬರ್ತಕ್ಕಂತಹ ಹುಡುಗ. ಸೊ ಇತ್ತೀಚೆಗೆ ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ, ನನ್ನ ಭಾವನೆಯನ್ನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಕನ್ನಡದಲ್ಲಿ ಭಾವನೆಗಳನ್ನು ಪದಗಳಲ್ಲಿ ಅದಕ್ಕೆ ಜೀವ ತುಂಬಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ಬೇಕಾದ್ರೆ ಈ ಪ್ರಶ್ನೆ ನನ್ನಲ್ಲಿ ಬಂತು. ಪುನೀತ್, ನೀನು ಎಷ್ಟರ ಮಟ್ಟಿಗೆ ಕನ್ನಡನ ಬಳಸ್ತಾ ಇದೆಯಾ? ಸೊ ಎಲ್ಲರೂ ಒಂದ್ಸಲಿ ನಮ್ಮನ್ನು ನಾವು ಕೇಳ್ಕೊಳ್ಳೋಣ, ಕನ್ನಡನ ನಾವು ಎಷ್ಟರ ಮಟ್ಟಿಗೆ ಬಳಸ್ತಾ ಇದ್ದೀವಿ? ಸೊ ನಾವು ಬಳಸಲಿಕ್ಕೆ ಶುರು ಮಾಡಿದ್ರೆ ಕನ್ನಡ 100% ಉಳಿಯುತ್ತೆ, 100ಕ್ಕೆ 100% ಉಳಿದೇ ಉಳಿಯುತ್ತೆ. ಯಾಕೆಂದರೆ ನೀವು ಒಪ್ಕೊಳ್ತೀರಾ, ನಿಮ್ಮ ಸ್ನೇಹಿತರು ಸಿಕ್ಕಿದಾಗ ಹೇಗಿದೆಯೋ ಅನ್ನೋದು ಇತ್ತೀಚೆಗೆ ತುಂಬ ಕಡಿಮೆ ಆಗಿದೆ. ಹೇ ವಾಟ್ಸಪ್ ಬಡಿ, ಇದೇನಿದು ಪಾಶ್ಚಿಮಾತ್ಯ ಸಂಸ್ಕೃತಿ, ವೆಸ್ಟರ್ನ್ ಸಂಸ್ಕೃತಿ, ಇದು ಬೇಕಾ? ಹೇ ವಾಟ್ಸಪ್ ಬಡಿ ಬೇಕಾ? ಇಲ್ಲಿ ಬೇಡ ಅಲ್ವಾ? ಓಕೆ, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಇದೆಲ್ಲ ಟು ಅನ್ ಎಕ್ಸ್ಟೆಂಟ್ ಓಕೆ, ಎಕ್ಸೆಪ್ಟ್ ಮಾಡ್ಕೋಬೋದೇನೋ. ನಾವು ಶುಭೋದಯ ಅನ್ನೋದ್ರ ಬದಲು ಗುಡ್ ಮಾರ್ನಿಂಗ್ ಟು ಅನ್ ಎಕ್ಸ್ಟೆಂಟ್ ಓಕೆ ಅಂತ ಅನಿಸುತ್ತೆ, ನನ್ನ ಅಭಿಪ್ರಾಯ. ಆದರೆ ಚೆನ್ನಾಗಿದ್ದೀಯಾ ಅನ್ನೋದ್ರಲ್ಲಿ ಎಷ್ಟು ಭಾವನೆ ತುಂಬಿದೆ. ಹೇ ವಾಟ್ಸಪ್ ಬಡಿ, ಐ ಡೋಂಟ್ ಥಿಂಕ್ ಇದರಲ್ಲಿ ಆ ಭಾವನೆ ಇಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸೊ ಇಂಗ್ಲೀಷ್ ಅನ್ನೋದು, ನನಗೊಬ್ಬರು ಗುರುಗಳು ಹೇಳ್ತಾ ಇದ್ರು, ನನಗೆ ಸ್ಟಾರ್ಟಿಂಗ್ ಇಂಗ್ಲೀಷ್ನ ಬರ್ತಾ ಇರಲಿಲ್ಲ, ಕನ್ನಡ ಮೀಡಿಯಮ್ ಬೇರೆ ಅಲ್ವಾ. ಸೊ ಇಂಗ್ಲೀಷ್ ಅಷ್ಟು ಬರ್ತಾ ಇರಲಿಲ್ಲ, ಫ್ಲೂಯೆಂಟ್ ಇರಲಿಲ್ಲ. ಇಂಟರ್ವ್ಯೂಗೆ ಹೋದಾಗಲೂ ಕೂಡ ನನಗೆ ಈಗಲೂ ನೆನಪಿದೆ, ನಾನೊಂದು ಮಲ್ಟಿನ್ಯಾಷನಲ್ ಕಂಪನಿಗೆ 2007ರಲ್ಲಿ ನಾನು ಇಂಟರ್ವ್ಯೂ ಅಟೆಂಡ್ ಮಾಡಿದಾಗ ನನ್ನ ಸೀನಿಯರ್ ಹತ್ರ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಅಂದರೆ ನಾನು ಏನು ಹೇಳಬೇಕು ಅಂತ ಅವ್ರ ಹತ್ರ ಒಂದು ಪ್ಯಾರಾಗ್ರಾಫ್ ಬರ್ಕೊಂಡು ಅದನ್ನು ನಾನು ಬಾಯೆಟ್ ಮಾಡಿಕೊಂಡು ಹೋಗಿ ಇಂಟರ್ವ್ಯೂ ಕೊಟ್ಟಿದ್ದೆ. ನನಗೇನು ಹೆಸಿಟೇಟ್ ಆಗೋದಿಲ್ಲ. ಐ ಡೋಂಟ್ ಹೆಸಿಟೇಟ್ ಟು ಶೇರ್ ದೀಸ್ ಥಿಂಗ್ಸ್, ಬಿಕಾಸ್ ಕನ್ನಡ ಮೀಡಿಯಮ್ನಲ್ಲಿ ಓದಿರ್ತಕ್ಕಂತಹ ಪ್ರತಿಯೊಬ್ಬರು ಕೂಡ ಈ ರೀತಿ ಈ ಜರ್ನಿನ, ಈ ಇದನ್ನು ಫೇಸ್ ಮಾಡಿರ್ತಾರೆ ಅಂದ್ಕೊಳ್ತೀನಿ. ಆದರೆ ಇವತ್ತು ನನಗೆ ಹೆಮ್ಮೆ ಇದೆ, ಯಾಕೆಂದರೆ ಜರ್ನಿ, ಆ ಪ್ರಯಾಣ ಏನಿದೆ, ನನ್ನ ಕೆರಿಯರ್ ಶುರುವಾದಾಗಿಂದ ನಾನು ಡೆಲ್ಲಿಗೆ ಹೋಗ್ತಕ್ಕಂತಹ ಅವಕಾಶ ಸಿಕ್ತು. ಡೆಲ್ಲಿನಲ್ಲಿ ನಾನು ಒಂದು 12-13 ವರ್ಷ ಇದ್ದೆ. ಹಾಗೆ ನಾನು ಹಲವಾರು ಬಾರಿ ವಿದೇಶಕ್ಕೆ ಕೆಲಸದ ರೀಸನ್ನಿಂದ ಹೋಗ್ಲಿಕ್ಕೆ ಅವಕಾಶ ಸಿಕ್ತು. ಇವತ್ತು ತುಂಬ ಖುಷಿ ಇದೆ, 4-5 ಭಾಷೆ ನಾನು ಮಾತಾಡ್ತೀನಿ. ಸೊ ಆದರೆ ಕನ್ನಡ ಅಂತ ಬಂದರೆ ಕನ್ನಡಿಗನಾಗಿ ಕರ್ನಾಟಕದಲ್ಲಿದ್ದು, ಇವಾಗ ಸದ್ಯಕ್ಕೆ ಕರ್ನಾಟಕದಲ್ಲಿದ್ದೀನಿ, ಬೆಂಗಳೂರಿನಲ್ಲಿದ್ದೇನೆ. ಸೊ ಕನ್ನಡನ ಎಷ್ಟರ ಮಟ್ಟಿಗೆ ನಾನು ಬಳಸ್ತೀನಿ ಅಂತ ಕೇಳ್ಕೊಂಡಾಗ ಸ್ವಲ್ಪ ಬೇಜಾರಾಯಿತು. ಸೊ ಈ ವಿಡಿಯೋನಲ್ಲಿ ನಾನು ಕನ್ವೆ ಮಾಡಬೇಕಾಗಿರೋ ಒಂದು ವಿಚಾರ ಏನು ಅಂತಂದರೆ, ಈಗ ಕನ್ನಡನ ಉಳಿಸ್ಲಿಕ್ಕೆ
ಸರ್ಕಾರ ಯಾವ ಒಂದು ಕ್ರಮ ತಗೊಳ್ತಾ ಇದೆ, ಸರ್ಕಾರದ ಏನೋ ಪಾಲಿಸಿ ಆಗಿರ್ಬೋದು, ಅದೇನಿದೆ ಅನ್ನೋದನ್ನ ನಾವು ಪ್ರಶ್ನೆ ಮಾಡೋದನ್ನ ಬಿಟ್ಟು ಮೊದಲು ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಂಡ್ರೆ ಏನೋ ಉತ್ತರ ಸಿಕ್ಕೇ ಸಿಗುತ್ತೆ. ಇದನ್ನು ನಾವು ಜಾರಿಗೆ ಬೇಗ ತರಿಸ್ಬೋದು. ಯಾಕೆಂದರೆ ನಮ್ಮ ನನಗೀಗಲೂ ನೆನಪಿದೆ, ತುಂಬ ಜನ ಪೇರೆಂಟ್ಸು ಏನೋ ತಂದೆ ತಾಯಂದರು ನನ್ನ ಮಕ್ಕಳು, ಮಗ ಆಗಿರ್ಬೋದು, ಮಗಳಾಗಿರ್ಬೋದು, ಇಂಗ್ಲೀಷಲ್ಲಿ ಮಾತಾಡಿದ್ರೆ ಅವ್ರಿಗೇನೋ ಒಂಥರ ಹೆಮ್ಮೆ. ಏನೋ ಸಂಬಂಧಿಕರ ಮುಂದೆ ಏನೋ ನನ್ನ ಮಗ ಮಗಳು ಇಂಗ್ಲೀಷ್ನಲ್ಲಿ ಮಾತಾಡ್ಬಿಟ್ರು ಅಂದರೆ ಅವ್ರಿಗೇನೋ ಒಂಥರ ಖುಷಿ. ಸೊ ಇದನ್ನು ನಾವು ಫಸ್ಟ್ ದೂರ ಮಾಡಬೇಕು. ಇಂಗ್ಲೀಷ್ ಬೇಕು, ಬೇಡ ಅಂತ ಹೇಳ್ತಾ ಇಲ್ಲ, ಆದರೆ ಇಂಗ್ಲೀಷ್ ಇದ್ರೇ ಒಂದು ತಲೆಗೆ ಏನೋ ಕಿರೀಟ ಅನ್ನೋದು ಫಸ್ಟ್ ನಮ್ಮೆಲ್ಲರ ಮೈಂಡಿಂದ ತೆಗೆದು ಬಿಸಾಕಬೇಕು. ಕನ್ನಡ ಅಂದರೆ ಅದೊಂದು ಭಾಷೆ ಅಷ್ಟೇ ಅಲ್ಲ, ಕನ್ನಡ ಅಂದರೆ ಅದೊಂದು ಇತಿಹಾಸ. ಸೊ ಈ ವಿಡಿಯೋ ಮುಖಾಂತರ ಒಂದು ಮೆಸೇಜ್ ಏನು ಅಂದರೆ, ಎಗೈನ್ ಆ ಗಾದೆ, ನಾನಾಗಲೇ ಈ ವಿಡಿಯೋನಲ್ಲಿ ಮುಂಚೆನೂ ಹೇಳಿದ್ದೆ, ಆ ಗಾದೆನ ನನ್ನ ಮನಸ್ಸಿಗೆ ತುಂಬ ಏನೋ ಹತ್ತಿರವಾದಂತಹ ಸಾಲುಗಳದು. ಬೇರು ಇಲ್ಲದ ಮರ ಉಳಿಯೋಲ್ಲ ಅಂತಾರೆ. ಅದೇ ರೀತಿ ಏನು ಭಾಷೆನ ನಾವು ಉಳಿಸ್ಲಿಕ್ಕೆ ಏನೋ ಕನ್ನಡ ಭಾಷೆನ ಉಳಿಸ್ಲಿಲ್ಲ ಅಂದರೆ ಈ ಜನಾಂಗಕ್ಕೆ ಒಂದು ಅರ್ಥನೇ ಇರೋದಿಲ್ಲ ಅಂತೆ. ಸೊ ನಾವೆಲ್ಲರೂ ಕನ್ನಡಿಗರಾಗಿ ಈ ಕನ್ನಡ ಭಾಷೆನ ಉಳಿಸೋಣ, ಬೆಳೆಸೋಣ, ಹಾಗೆ ಕನ್ನಡದಲ್ಲಿ ಯಾವಾಗಲೂ ಕೂಡ ರಾರಾಜಿಸೋಣ. ಜೈ ಕರ್ನಾಟಕ.